ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಬಗ್ಗೆನೇ ಹೇಳ್ತಾ ಇರೋದು. ಸಪೋಸ್ ಯಾರಿಗಾದರೆ ಭಯ ಇತ್ತು ಆಪ್ರೇಷನ್ ಆದರೆ ತುಂಬ ಪೇಯ್ನ್ ಆಗುತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ, ಅಷ್ಟೊಂದು ಪೇಯ್ನ್ ಏನೂ ಆಗೋದಿಲ್ಲ. ಆ, ನೀವು ಜಸ್ಟ್ ಈ ಕೆಳಗೆ ಬಿದ್ದರೆ ನಿಮಗೆ ಒಂದು ಸ್ವಲ್ಪ ನೋವು ಆಗೇ ಆಗುತ್ತಲ್ವಾ, ಆ ಥರನೇ ಅಷ್ಟೇ ಅಂತ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀವು ಬಂದು ಲೋಕಲಲ್ಲಿರೋ ಹಾಸ್ಪಿಟ್ಲಲ್ಲಿ ಏನಾದರೆ ಸಪೋಸ್ ಆಗಿಲ್ಲ ಕರೆಂಟ್ ಆಪ್ರೇಷನ್ನು ಅನ್ನೋದಾದರೆ, ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡೋದು. ಆಲ್ಮೋಸ್ಟ್ ಈಗ ಚಿಕ್ಕ ಒಂದು ಗ್ರಾಮಗಳಲ್ಲಿ ಅಂದರೆ ತಾಲೂಕು ವೈಸ್ ಆಗಿಲ್ಲ ಹಾಸ್ಪಿಟ್ಲ್ ಇಲ್ಲ ಅನ್ನೋದಾದರೆ ಫೆಸಿಲಿಟಿ, ಕೈ ಆಪ್ರೇಷನ್ನಿಂದು ಇರುತ್ತೆ. ಕರೆಂಟ್ ಆಪ್ರೇಷನ್ ಫೆಸಿಲಿಟಿ ಅಲ್ಲಿ ಮೇ ಬಿ ಇರೋದಿಲ್ಲ. ಸೊ ನಾವಿರೋದು ಭದ್ರಾವತಿಯಲ್ಲಿ, ಇಲ್ಲಿ ಇರಲಿಲ್ಲ ಅಂತ ಹೇಳಿ ಶಿವಮೊಗ್ಗ ಕಳಿಸಿದ್ರು. ಸೊ ಅಲ್ಲಿ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆನೇ ಶೇರ್ ಮಾಡ್ಕೊಳ್ತಿರೋದು. ಇನ್ ಕೇಸ್ ನೀವೇನಾದರೆ ಶಿವಮೊಗ್ಗದಲ್ಲಿ ಏನಾದರೆ ಆಪ್ರೇಷನ್ ಮಾಡಿಸ್ಕೋತೀರಾ ಮೆಗಾನ್ ಹಾಸ್ಪಿಟ್ಲಲ್ಲಿ ಏನಾದಾದರೆ, ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಸಡನ್ನಾಗಿ ಅಲ್ಲಿಗೆ ಹೋದರೆ ಒಂಚೂರು ಗೊತ್ತಾಗೋದಿಲ್ಲ. ಫಸ್ಟ್ ಟೈಮ್ ಹೋಗ್ತೀರಾ ಅಂದರೆ ಏನೂ ಗೊತ್ತಾಗಲ್ಲ ಅಲ್ಲಿ. ಆ ಒಂದು ಕಾರಣಕ್ಕೆ ಯೂಸ್ಫುಲ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಹೋಗ್ತೀರಾ ಅನ್ನೋದಾದರೆ ನಿಮ್ಮ ಜೊತೆ ಯಾರಾದರೆ ಒಬ್ಬರು ಇರಬೇಕಾಗತ್ತೆ. ಲೇಡೀಸೇ ಇರಬೇಕು. ಜೆಂಟ್ಸ್ ಅಂದರೆ ಅಲೋ ಮಾಡೋದಿಲ್ಲ ಅಲ್ಲಿ, ಓಕೆನಾ? ಫಸ್ಟು ಲೇಡೀಸ್ ಇರಬೇಕು ಜೊತೆಗೆ. ಒಂದು ದಿನದ ಮುಂಚೆನೇ ನೀವು ಹೋಗಿ ಅಡ್ಮಿಂಟ್ ಆಗಬೇಕಾಗತ್ತೆ. ಅಂದರೆ ಅಡ್ಮಿಷನ್ ಆದಾಗ ನಿಮಗೆ ಚೆಕಪ್ಗಳಿಗೆ ಬರ್ಕೊಡ್ತಾರೆ. ಆ ಒಂದು ಡೇ ನಿಮಗೆ ಫುಲ್ ಚೆಕಪ್ಸ್ ಇರುತ್ತೆ. ನಿಮಗೆ ಥೈರಾಯ್ಡ್ ಇರುತ್ತೆ, ಆ ಥೈರಾಯ್ಡ್ ಟೆಸ್ಟ್ ರೆಡಿಯಾಗಿರಬೇಕು, ಓಕೆನಾ? ಅದು ನಿಮಗೆ ಜಾಸ್ತಿ ಇದ್ರೂ ಮಾಡಲ್ಲ. ಸೊ ಅವತ್ತೇನು ಕ್ಯಾಂಪ್ ಹಾಕಿರ್ತಾರೆ, ಸೊ ಅದನ್ನು ರಿಜೆಕ್ಟ್ ಮಾಡಿ ನಿಮಗೆ ಥೈರಾಯ್ಡು ಕಡಿಮೆ ಆದಮೇಲೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ನಿಮಗೆ ಥೈರಾಯ್ಡ್ ಏನಾದ್ರು ಇತ್ತು ಅಂದರೆ ಚೆಕಪ್ ಮಾಡಿ ನೀವು ಆ ರಿಪೋರ್ಟ್ನ ತೊಗೊಂಡೋದ್ರೆ ನಿಮಗೆ ಬೆಟರು. ಏಕೆಂದರೆ ನೀವು ಅಲ್ಲಿಗೆ ಹೋದ್ಮೇಲೆ ಮಾಡಿಸ್ತೀನಿ ಅನ್ನೋದಾದರೆ ರಿಪೋರ್ಟ್ ಬರೋದಕ್ಕೆ ಇವಾಗೂ ಕೊಡ್ತೀರಿ ಅಂದರೆ ಅದು ನಾಳೆ ಬೆಳಗ್ಗೆ ಕೊಡ್ತಾರೆ, ಒಂದು 10 ಗಂಟೆ 10:30 ಹಂಗೆ ಕೊಡ್ತಾರೆ. ಅಷ್ಟೊತ್ತಿಗೆ ಅಲ್ಲೆಲ್ಲ ಆಪ್ರೇಷನಿಗೆ ರೆಡಿ ಮಾಡ್ಕೊಂಡಿರ್ತಾರೆ, ಓಕೆನಾ? ಖಂಡಿತವಾಗ್ಲೂ ಅವಾಗ ಆಗದೆ ಇರೋ ವಿಷಯ. ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ ಮಾಡಿಸ್ತೀರಾ ಅಂದರೆ ನಿಮಗೆ ಥೈರಾಯ್ಡ್ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರದಲ್ಲೇ ಎಲ್ಲಾದರೆ ಮಾಡಿಸ್ಕೊಂಡು ರಿಪೋರ್ಟ್ ಇಟ್ಕೊಂಡಿರಿ, ಓಕೆನಾ? ಹೋಗಿ ಮತ್ತೆ ಅಷ್ಟು ದೂರದಿಂದ, ಈಗ ತುಂಬ ದೂರದಿಂದ ಹೋಗಿರ್ತೀರಾ ಶಿವಮೊಗ್ಗಕ್ಕೆ, ಅಷ್ಟು ದೂರದಿಂದ ಹೋಗಿ ವಾಪಸ್ ಬರೋಂಥದ್ದು ಬೇಡ. ಯಾಕೆಂದರೆ ಅಲ್ಲಿ ಆ ಥರ ತುಂಬ ಜನ ವಾಪಸ್ ಹೋಗಿದ್ದಾರೆ. ನಾವು ಹೋದಾಗ ತುಂಬ ಜನ ವಾಪಸ್ ಹೋಗಿದ್ದಾರೆ. ಆ ಒಂದು ಕಾರಣಕ್ಕೆ ಇನ್ನು ನಿಮಗೆ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಕೊಡ್ತಾರೆ, ಅಲ್ಲೇ ಕೊಡ್ತಾರೆ, ಬ್ಲಡ್ ತೆಗಿತಾರೆ. ಸೊ ಬ್ಲಡ್ ತೆಗೆದಾಗ ಅಂದರೆ 3 ಪಾಟ್ ಮಾಡ್ತಾರೆ. ಅಂದರೆ ಬ್ಲಡ್ ತೆಗಿಬೇಕಾದ್ರೆ 2 ಬಂದು ನಿಮಗೆ ಅಂದರೆ ಬ್ಲಡ್ ಇದೆಯಾ ಯಾವುದು ಅಂತ, ಅಂದರೆ ಗ್ರೂಪ್ ಯಾವುದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಒಂದು ಲ್ಯಾಬಲ್ಲಿ ಕೊಡೋಕ್ಕೆ ಹೇಳ್ತಾರೆ. ಇನ್ನೂ ಒಂದು ಬ್ಲಡ್ ಬಂದ್ಬಿಟ್ಟು ಅಂದರೆ HIV ಅದ್ರ ಟೆಸ್ಟು, ಅದನ್ನು ಸಹ ನೋಡೋದಕ್ಕೆ ಹೇಳ್ತಾರೆ. ಅದ್ರ ಜೊತೆಗೆ ನಿಮ್ಮ ಹಸ್ಬೆಂಡು ಸಹ ಬರೋಕ್ಕೆ ಹೇಳ್ತಾರೆ. ಅವ್ರದ್ದು ಟೆಸ್ಟ್ ಆಗಬೇಕು. ಅವ್ರದ್ದು ಟೆಸ್ಟ್ ಆದಮೇಲೆ, ನಿಮ್ಮಿಬ್ಬರು ಟೆಸ್ಟ್ ಆದಮೇಲೆ ನಿಮಗೆ ರಿಪೋರ್ಟ್ನ ಕೊಡೋದು. ಅಲ್ಲಿವರೆಗೂ ಬ್ಲಡ್ ರಿಪೋರ್ಟು ಸಹ ಅಲ್ಲಿ ಕೊಡೋದಿಲ್ಲ, ಓಕೆನಾ? ಸೊ ಅದು ಒಂದು ಮಾಡಿಸ್ತಾರೆ. ಈಗ ನೀವು ಫಸ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋಕ್ಕೆ ಹೋದಾಗ ಸೋಮವಾರ ಹೋಗ್ತೀರಾ ಅಂದರೆ ಅವರು ನಿಮಗೆ ಗುರುವಾರ ಬರೋಕ್ಕೆ ಹೇಳ್ತಾರೆ. ಗುರುವಾರ ಬಂದು ಅಡ್ಮಿಷನ್ ಆಗೋಕ್ಕೆ ಹೇಳ್ತಾರೆ. ನೀವು ಗುರುವಾರ ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ. ಮತ್ತು ನೀವು ಅವ್ರು ಕನ್ಸಲ್ಟ್ ಮಾಡಿದಾಗ ನೀವು ಏನು ಬರ್ಕೊಟ್ಟಿರ್ತಾರಲ್ಲ ಸ್ಲಿಪ್ಪು, ಸೊ ಅದನ್ನು ಇಟ್ಕೊಂಡು ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗತ್ತೆ. ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ರೇಷನ್ ಕಾರ್ಡ್ ಏನಾದರೂ ಇತ್ತು ಅನ್ನೋದಾದರೆ ನಿಮಗೆ ಸ್ವಲ್ಪ ಕಡಿಮೆ ತೊಗೊಳ್ತಾರೆ. ಅಂದರೆ ಅರ್ಧ 250 ತೊಗೋತಾರೆ. ರೇಷನ್ ಕಾರ್ಡ್ ಇಲ್ಲ ಅಂದರೆ 250 ತೊಗೊತಾರಲ್ವ ಅಡ್ಮಿಷನ್ ಚಾರ್ಜಸ್ ಅಂತ, ಅದರಲ್ಲಿ ಕಡಿಮೆ ತೊಗೊಳ್ತಾರೆ, ಅರ್ಧ ತೊಗೊತಾರೆ. ಅಡ್ಮಿಷನ್ ಆಗ್ತಿದ್ದಂಗೆ ನಿಮಗೆ ಅಲ್ಲಿ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಬರ್ಕೊಡ್ತಾರೆ. ಸೊ ಅದನ್ನು ತೊಗೊಂಡು ನೀವು ಡೈರೆಕ್ಟಾಗಿ ಈಗೆಲ್ಲಿ ಕನ್ಸಲ್ಟ್ ಮಾಡಿರ್ತೀರೋ ಅಲ್ಲಿಂದ ಸ್ಟ್ರೈಟ್ಗೆ 19ನೇ ರೂಮ್ ವಾರ್ಡ್ ಇರುತ್ತಲ್ಲ, ಸೊ ಅಲ್ಲಿಗೆ ಹೋದರೆ ನಿಮಗೆ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟನ್ನ ಅಲ್ಲೇ ಇರುತ್ತೆ, ಪಕ್ಕನೇ ಇರುತ್ತೆ. ನೀವು ಯೂರಿನ್ ಟೆಸ್ಟ್ ಮಾಡಾದಮೇಲೆ ಅಲ್ಲಿ ಅಮೌಂಟ್ ಪೇ ಮಾಡೋಕ್ಕೆ ಹೇಳ್ತಾರೆ ಕೌಂಟರಲ್ಲಿ. ಅಲ್ಲಿ ಹೋಗಿ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಸೊ ಅಮೌಂಟ್ ಪೇ ಮಾಡಿ ಬಂದಮೇಲೆ ನಿಮಗೆ ಅಷ್ಟೊತ್ತಲ್ಲಿ ರಿಪೋರ್ಟ್ ಕೊಡ್ತಾರೆ, ಓಕೆನಾ? ಅದು ಇಟ್ಕೊಂಡಿರಿ. ನೆಕ್ಸ್ಟು ಅಲ್ಲಿ ಪಕ್ಕನೇ ಬ್ಲಡ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಬ್ಲಡ್ ಯಾವುದೇ ಕಾರಣಕ್ಕೂ ತೆಗಿಯಲ್ಲ, ಅದು ಲ್ಯಾಬ್. ಅದು ನೀವು ಬ್ಲಡ್ಡನ್ನು ಹೆರಿಗೆ ವಾರ್ಡ್ ಹತ್ರ ಹೋದರೆ, ಸೊ ಅಲ್ಲಿಂದ ಯಾರಿಗಾರ ಕೇಳಿ, ಓಕೆನಾ? ಹೆರಿಗೆ ವಾರ್ಡ್ ಎಲ್ಲಿ ಬರುತ್ತೆ ಅಂತ ಕೇಳಿ. ಯಾಕೆಂದರೆ ಈ ಚಿಕ್ಕ ಹಾಸ್ಪಿಟ್ಲ್ಗಳಲ್ಲಾದರೆ ಗೊತ್ತಾಗುತ್ತೆ, ದೊಡ್ಡ ಹಾಸ್ಪಿಟ್ಲ್ ಅಂದರೆ ಹಿಂದೆ ಮುಂದೆ ನಮಗೆ ಗೊತ್ತೇ ಆಗಿಲ್ಲ. ನಿಜವಾಗ್ಲೂ ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ಹೆರಿಗೆ ವಾರ್ಡಿಗೆ ಹೋಗಿ. ಒಬ್ಬೊಬ್ಬರು ಮೇಲೆ ವಾರ್ಡಲ್ಲೆಲ್ಲ ಕಳಿಸಿರ್ತಾರೆ, ಅಲ್ಲಿಗೆಲ್ಲ ಹೋಗೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಹೆರಿಗೆ ವಾರ್ಡಿಗೆ ಹೋಗಿ
ಅಲ್ಲಿಗೋಗಿ ಕೇಳಿದಾಗ ಈ ಥರ ಟ್ಯೂಬೆಕ್ಟಮಿ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಬಂದಿರೋದು ಅನ್ನೋದಾದರೆ ಅವ್ರು ಹೇಳ್ತಾರೆ. ಅಲ್ಲಿಗೆ ತೆಕ್ಕೊಡ್ತಾರೆ, ಅಲ್ಲಿ ಒಬ್ಬರು ಸಿಸ್ಟರ್ ಇರ್ತಾರೆ. ಅಲ್ಲಿಂದ ಸ್ವಲ್ಪ ಹೆರಿಗೆ ವಾರ್ಡಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಊಟ ಮಾಡೋವಂಥ ಪ್ಲೇಸ್ ಇರುತ್ತೆ. ಆ ಪ್ಲೇಸಿಂದ ಒಂದು ಸ್ವಲ್ಪ ಒಳಗೆ ಹೋದರೆ ಅಲ್ಲಿ ಒಂದು ವಾರ್ಡ್ ಇರುತ್ತೆ ಆಯಿತಾ. ಅಂದರೆ ಪೇಷಂಟು ಗರ್ಭಿಣಿಯರೆಲ್ಲ ಮಲಗಿರ್ತಾರೆ. ಸೊ ಆ ವಾರ್ಡಿಂದ ಇನ್ನೊಂಚೂರು ಮುಂದೆ ಹೋದರೆ ಒಂಥರ ಪಾರ್ಕ್ ಇರುತ್ತೆ. ಆ ಪಾರ್ಕಲ್ಲಿಂದ ಒಳಗೆ ಹೋದರೆ ನಿಮಗೆ ಅಲ್ಲಿ ಸಿಸ್ಟರ್ ಕೂತಿರ್ತಾರೆ. ಸಾಮಾನ್ಯ ಅಲ್ಲೇ ಮಾಡೋದು, ಓಕೆನಾ, ಅಲ್ಲೇ ಮಾಡ್ತಾರೆ. ಇದು ಫ್ಯಾಮಿಲಿ ಪ್ಲಾನಿಂಗಿಗೆ ಆಪ್ರೇಷನ್ ವಾರ್ಡ್ ಅನ್ನೋದೇ ಅಲ್ಲೇ ಬರುತ್ತೆ. ಸೊ ಅಲ್ಲಿ ಸಿಸ್ಟರ್ ಕೂತಿರ್ತಾರೆ. ಅವ್ರ ಹತ್ರ ಹೋಗಿ ಹೇಳಿದ್ರೆ ಈ ಥರ ಅಡ್ಮಿಷನ್ ಆಗಿದೆ ನಂದು, ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರೆ ಅನ್ನೋದಾದರೆ ಅವರು ಅಲ್ಲಿ ಬರ್ಕೊತಾರೆ. ಅಡ್ಮಿಷನ್ದು ನಿಮ್ಮದು ಏನೇನಿರುತ್ತೋ ಅದನ್ನೆಲ್ಲ ಬರ್ಕೊತಾರೆ. ಕೊಟ್ಟಾದಮೇಲೆ ಬ್ಲಡ್ ತೆಗಿತಾರೆ. ಬ್ಲಡ್ನ ಒಂದು 3 ಪಾರ್ಟ್ ಮಾಡ್ಕೊತಾರೆ. ಬ್ಲಡ್ ತೆಗೆದು ಒಂದು 3 ಡಬ್ಬಿಯಲ್ಲಿ ಹಾಕ್ಕೊಡ್ತಾರೆ. ಅದರಲ್ಲಿ ಒಂದು 2 ಡಬ್ಬಿನ ನೀವು ಲ್ಯಾಬಿಗೆ ಕೊಡಬೇಕಾಗತ್ತೆ. ಲ್ಯಾಬ್ ಬಂದುಬಿಟ್ಟು ನಿಮಗೆ ಹೊಸ ಹಾಸ್ಪಿಟಲ್ಲು ಆಯಿತಾ, ಹೊಸ ಹಾಸ್ಪಿಟ್ಲ್ ಮೆಗಾನ್ ಹಾಸ್ಪಿಟ್ಲಿದೆ, ಅದು ಎದುರುಗಡೆ ಲ್ಯಾಬ್ ಇದೆ, ಅಲ್ಲಿಗೆ ಹೋಗಿ ನೀವು ಕೊಡಬೇಕಾಗತ್ತೆ. ರಿಪೋರ್ಟ್ ಬಂದು ನೀವು ಬೆಳಗ್ಗೆ ಕೊಟ್ಟಿದ್ದೀರಾ ಬ್ಲಡ್ ಅನ್ನೋದಾದರೆ ನಿಮಗೆ ಸಂಜೆ ಅಂದರೆ ರಾತ್ರಿವರೆಗೂ ಓಪನ್ ಇರುತ್ತೆ. ಅದು ಯಾವಾಗಲೂ ಓಪನ್ ಇರುತ್ತೆ. ನಿಮಗೆ ಒಂದು 9 ಗಂಟೆ 10 ಗಂಟೆವರೆಗೂ ಓಪನ್ ಇರುತ್ತೆ. ಅಲ್ಲಿಗೆ ಹೋಗಿ ಕೊಡಬೇಕಾಗತ್ತೆ. ನೀವು ಇದನ್ನೆಲ್ಲ ಮಾಡಿಸ್ಕೊತೀರಾ ಅಂದರೆ ಒಂದು ಫ್ರೀಯಾಗಿ ಒಂದು ಸ್ಕೀಮ್ ಬರುತ್ತೆ, ಕಂಪ್ಯೂಟರಲ್ಲಿ ಮಾಡಿಕೊಡ್ತಾರೆ. ಅದನ್ನು ಕೇಳಿ ಆಯಿತಾ. ಅದನ್ನು ಕೇಳಿ ಮಾಡಿಸ್ಕೊಂಡ್ರೆ ನಿಮಗೆ ಫ್ರೀ ಇರುತ್ತೆ. ಅದು ಲ್ಯಾಬ್ ಟೆಸ್ಟಿಂಗ್ ಚಾರ್ಜು ಆಗೋಲ್ಲ. ಸಪೋಸ್ ನೀವು ಅಲ್ಲಿಗೆ ಅದನ್ನು ಮಾಡಿಸ್ದೆ ಹಾಗೆ ಹೋಗಿದ್ದೀರಿ ಅನ್ನೋದಾದರೆ ನಿಮ್ಮ ಹತ್ರ 50 ರುಪೀಸ್ ಚಾರ್ಜ್ ಮಾಡ್ತಾರೆ, ಓಕೆನಾ. ಜಾಸ್ತಿ ಇಲ್ಲ, 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ನಿಮಗೆ 9 ಗಂಟೆಗೆ ರಿಪೋರ್ಟ್ ಸಿಗೋದದು. ಇನ್ನೂ ಒಂದು ಬ್ಲಡ್ ಬಂದು ಹಾಸ್ಪಿಟಲ್ ಒಳಗಡೆ ಹೇಳಿದ್ನಲ್ಲ, ಯೂರಿನ್ ಟೆಸ್ಟ್ ಪಕ್ಕ ಒಂದು ಲ್ಯಾಬ್ ಇದೆ ಅಂತ ಹೇಳಿ, ಅಲ್ಲಿ ನೀವು ಕೊಡಬೇಕಾಗತ್ತೆ. ಅದು ಬಂದು HIV ಟೆಸ್ಟಿಗೆ ಅದು ಕೊಡೋದದು. ಅದ್ರ ಜೊತೆಗೆ ನಿಮ್ಮದೇನಿದೆ ಅದ್ರ ಜೊತೆಗೆ ಮುಂಚೆನೇ ಹೇಳ್ದಂಗೆ ನಿಮ್ಮ ಹಸ್ಬೆಂಡು ಬರಬೇಕಾಗತ್ತೆ. ಸೊ ಅವ್ರದ್ದು ತೊಗೊಳ್ತಾರೆ ಬ್ಲಡ್. ಅದಾದಮೇಲೆ ನಿಮಗೆ ರಿಪೋರ್ಟ್ ಸಿಗೋದು. ಇದು 2 ರೆಡಿ ಇರಬೇಕಾಗತ್ತೆ. ಜೊತೆಗೆ ಎಲ್ಲ ಟೆಸ್ಟ್ ರಿಪೋರ್ಟ್ಗಳು ಅದರಲ್ಲೇ ಇನ್ವಾಲ್ವ್ ಆಗಿರುತ್ತೆ, ಓಕೆನಾ. ಬ್ಲಡ್ ಟೆಸ್ಟಲ್ಲಿ ಏನು ಕೊಟ್ಟಿರ್ತಾರೋ ಅದರಲ್ಲೇ ಆ್ಯಡ್ ಆಗಿರುತ್ತೆ. ಇನ್ನು ನಿಮ್ಮದು ಥೈರಾಯ್ಡು ಅದೆಲ್ಲ ಏನಾದರೂ ಇತ್ತು ಅನ್ನೋದಾದರೆ ಸೊ ಅದ್ರದ್ದು ರಿಪೋರ್ಟ್ ಎಲ್ಲ ರೆಡಿ ಇರಬೇಕು, ಓಕೆನಾ. ಸಪೋಸ್ ನಿಮ್ಮ ಹಸ್ಬೆಂಡ್ ಏನಾದರೂ ಅಲ್ಲಿ ಬರೋಕ್ಕಾಗಿಲ್ಲ, ತುಂಬ ದೂರ ಇದ್ದಾರೆ, ಬರೋಕ್ಕಾಗಲ್ಲ ಅವರು ಅನ್ನೋದಾದರೆ ಅವ್ರದ್ದು ಏನು ಬ್ಲಡ್ ರಿಪೋರ್ಟ್ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಏನಾದರೂ ಇತ್ತು ಅನ್ನೋದಾದರೆ ಅವ್ರೇನಾದ್ರೆ ವಾಟ್ಸಪ್ಪಲ್ಲಿ ಏನಾದ್ರೆ ಕಳಿಸಿದ್ರು ಓಕೆ, ನಾರ್ಮಲ್ ಇದೆ, ಏನು ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ ಅನ್ನೋದಾದರೂ ಓಕೆ, ರಿಪೋರ್ಟ್ ಕೊಟ್ಬಿಡ್ತಾರೆ. ಯಾಕೆಂದರೆ ಬ್ಲಡ್ ರಿಪೋರ್ಟು ತುಂಬ ಇಂಪಾರ್ಟೆಂಟು, ಕೇಳ್ತಾರೆ ಆಪ್ರೇಷನ್ ಟೈಮಲ್ಲಿ. ಹಾಗಾಗಿ ಸೊ ಇದಿಷ್ಟು ಮಾಡಿಸ್ತಾರೆ ಅಡ್ಮಿಷನ್ ಆಗಿದ್ದಿನ. ಸೊ ಅದಾದಮೇಲೆ ನಾವೇನಲ್ಲಿ ನಾವು ಹೆರಿಗೆ ವಾರ್ಡ್ ಹತ್ರ ಮುಂದೆ ಹೇಳಿದ್ನಲ್ಲ, ಆ ವಾರ್ಡಲ್ಲೇ ನಮಗೆ ಅಂದರೆ ಜಾಗ ಮಲ್ಕೊಳ್ಳೋಕ್ಕೆ ಕೊಟ್ಟಿರ್ತಾರಲ್ವ. ಅದಾದಮೇಲೆ ಇನ್ನು ಬೇರೆ ಡಾಕ್ಟ್ರುಗಳು ಸೊ ಕ್ಯಾಂಪ್ ಇಟ್ಟಿರ್ತಾರಲ್ಲ, ಆ ಡಾಕ್ಟ್ರುಗಳೇ ಕರೀತಾರೆ. ಕರೆದಾಗ ಅವ್ರು ಚೆಕಪ್ ಮಾಡ್ತಾರೆ. ಥೈರಾಯ್ಡಿಂದು ಇತ್ತಾ, ಬೇರೆ ಏನಾದರೆ ನಿಮಗೆ ಅಸ್ತಮ ಇರೋದು, ಆಪ್ರೇಷನ್ ಮಾಡೋ ಟೈಮಿಗೆ ಅದನ್ನೆಲ್ಲ ಕೇಳ್ತಾರೆ. ಯಾಕೆಂದರೆ ಅನಸ್ತೇಷಿಯಾ ಕೊಡ್ತಾರಲ್ಲ ಆ ಟೈಮಲ್ಲಿ ಕೇಳ್ತಾರೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಒಂದು ಅವ್ರದ್ದು ಒಂದು ಪ್ರೋಸೆಸ್ ಇರುತ್ತಲ್ವ, ಸೊ ಅದನ್ನೆಲ್ಲ ಫಿಲ್ ಮಾಡ್ಕೊತಾರೆ. ಸೊ ಅದೆಲ್ಲ ಆದಮೇಲೆ ಚೆಕ್ ಮಾಡಿ ಅದನ್ನೆಲ್ಲ ಆದಮೇಲೆ ನಾವು ಈಗ ಆ್ಯಸ್ ಯೂಶುವಲ್ ಹೋಗ್ತೀವಿ ವಾರ್ಡಿಗೆ ಶಿಫ್ಟ್ ಆಗಿ ಒಂದಿನ ಇರ್ತೀವಿ. ಫಸ್ಟು ಇದೆಲ್ಲ ರೆಡಿ ಇರಬೇಕು ಅವ್ರ ಹತ್ರ, ಎಲ್ಲ ಅವ್ರು ಏನೇನೋ ಬರ್ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನು ರಾತ್ರಿ ಅವರು ಇನಿಮಾ ಕೊಡ್ತಾರೆ. ಅದು ಬೆಳಗ್ಗೆ ನಮಗೆ ಒಂದು 5 ಗಂಟೆಗೆ ಎಬ್ಬರಿಸಿ ಬಂದು ಸಿಸ್ಟರ್ ಹಾಕ್ತಾರೆ. ಸೊ ಇನಿಮಾ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೀರು ಕುಡಿಯೋದಾಗಲಿ, ಊಟ ಮಾಡೋದಾಗಲಿ ಆ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಫುಲ್ಲು ಫ್ರೆಶ್ ಆಗಿರಬೇಕು ಅಷ್ಟೇ. ಇನ್ನು 9 ಗಂಟೆ ಇಲ್ಲ ಬೆಳಗ್ಗೆ 8 ಗಂಟೆಯಿಂದನೇ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಪ್ರೇಷನ್ ಆಗ್ತಿದ್ದಂಗೆ ಏನೂ ಇಲ್ಲ, ಏನು ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಒಳಗಡೆ ಹೋದಾಗ ನಿಮಗೆ ಅನಸ್ತೇಷಿಯಾ ಕೊಟ್ಟಿರ್ತಾರೆ, ಓಕೆನಾ. ಏನೆಲ್ಲ ಅಂದರೆ BP ಎಲ್ಲ ರೈಸ್ ಆಗಬಾರ್ದು ಅಂತ ಏನು ಹೆದರ್ಕೊಳ್ಳೋಕೆ ಹೋಗಬೇಡ. ನೀವು ಫಸ್ಟ್ ಟೈಮ್ ಏನಾದರೆ ಅಲ್ಲಿಗೆ ಹೋಗ್ತೀರಿ ಅನ್ನೋದಾದರೆ OTನ ಫುಲ್ಲು ಸುತ್ತಮುತ್ತ ನೋಡೋಕ್ಕಂತೂ ಹೋಗಬೇಡಿ. ಏಕೆಂದರೆ ಫಸ್ಟ್ ಟೈಮ್ ಅಲ್ವಾ, ಅಲ್ಲಿ ಸಿಸರ್ ಇಟ್ಟಿರ್ತಾರೆ, ಅದು ಇಟ್ಟಿದ್ರು, ಅದೆಲ್ಲ ನೋಡಿ ಕೆಲವೊಬ್ಬರು ಭಯ ಪಡ್ತಾರೆ. ಅದೆಲ್ಲ ಏನೂ ನೋಡೋಕೆ ಹೋಗ್ಬೇಡ್ರಿ. ಸುಮ್ಮನೆ ಜಸ್ಟ್ ಹಿಂಗೆ ಹೋಗಿ ಮಲ್ಕೊಳ್ಳಿ. ಅವರು ಒಂದೇ ನಿಮಿಷ, ಒಂದು 5 ನಿಮಿಷ, ಒಂದು 2 ನಿಮಿಷನೂ ಇಲ್ಲ, ಅದು ಮೂಗಿಗೆ ಅನಸ್ತೇಷಿಯಾ ಕೊಡ್ತಾರೆ ಅವರು. ಅದು ಫುಲ್ ಅದು ಕೊಡ್ತಿದ್ದಂಗೆ ಫುಲ್ ಅನ್ಕಾನ್ಷಿಯಸ್ ಆಗಿಬಿಡ್ತೀವಿ, ನಮಗೆ ಏನಂದರೆ ಏನೂ ಗೊತ್ತಾಗಲ್ಲ. ಅದಾದಮೇಲೆ ನಮ್ಮದು ಆಪ್ರೇಷನ್ ಮಾಡಿ ಒಂದು 1/2 hour ಆಗಿ ನಮಗೆ ಪ್ರಜ್ಞೆ ಬರೋಕ್ಕಾಗತ್ತೆ.
ಆಗಲೂ ಏನು ಪೇನ್ ಆಗಲ್ಲ. ಏಕೆಂದರೆ ಚಿಕ್ಕದಾಗೆ ಮಾಡೋದದು. ಕರೆಂಟ್ ಆಪ್ರೇಷನ್ನು ಒಂದು 0.5 ಸೆಂಟಿಮೀಟರು ಅಥವಾ ಅಷ್ಟೇ ಮಾಡೋದು, ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಮತ್ತು ಇದು ಅಷ್ಟೇ, ಓಪನ್ ಟುಬೆಕ್ಟಮಿನೂ ಅಷ್ಟೇ. ಅದೊಂದು ಸ್ವಲ್ಪ ಅದು ಹೇಗೆ ಅಂದರೆ ಕಟ್ ಮಾಡಿರ್ತಾರಲ್ವ ಸೆಂಟ್ರಲ್ಲಿ, ಆಗ ಟ್ಯೂಬನ್ನ ಕಟ್ ಮಾಡಿರ್ತಾರೆ. ಅದೊಂದು ಸ್ವಲ್ಪ ರೆಸ್ಟ್ ಮಾಡಬೇಕಾಗತ್ತೆ. ಮಿನಿಮಮ್ ಒಂದು 3 ಮಂತು 2 ಮಂತು ರೆಸ್ಟ್ ಮಾಡಬೇಕಾಗತ್ತೆ ಓಪನ್ ಟುಬೆಕ್ಟಮಿ ಮಾಡಿದ್ರೆ. ಇದು ಬಂದು ಲ್ಯಾಪ್ರೋಸ್ಕೋಪಿ ಬಂದು ನಿಮಗೆ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ಒಂದೆರಡು ಕಡೆ ಮಾಡಿರ್ತಾರೆ, ಕ್ಯಾಮ್ರಾ ಮುಖಾಂತರ ನೋಡಿಕೊಂಡೇ ಮಾಡೋದದು. ನಮಗೇನು ಗೊತ್ತಾಗೋದಿಲ್ಲ, ಓಕೆನಾ. ಅದು ಕೆಲವೊಂದು ಕಡೆ ಒಂದೊಂದು ಥರ ಇರುತ್ತೆ ಅನಿಸುತ್ತೆ. ನಮಗೆ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ನಮಗೆ ಹೀಗೆ ಮಾಡಿದ್ದು, ತುಂಬಾ ಚೆನ್ನಾಗಿ ಮಾಡಿದರು. ಅಂದರೆ ಡಾಕ್ಟರ್ಸ್ಗಳಾಗಲಿ ನರ್ಸ್ಗಳಾಗಲಿ ತುಂಬಾ ಚೆನ್ನಾಗೇ ಮಾಡಿದ್ರು. ಖುಷಿ ಆಯಿತು. ಇನ್ನು ಅಲ್ಲಿ ಭಯ ಪಡೋ ಅಂಥದ್ದೇನೂ ಇಲ್ಲ. ಅಲ್ಲಿ ಹೋದ್ರೂ ಬ್ಲಡ್ ಎಲ್ಲ ಕರೆಕ್ಟಾಗಿದೆಯಾ ಏನೂ ಎಲ್ಲ ಚೆಕ್ ಮಾಡಿರ್ತಾರೆ. ಇನ್ನು ಅಲ್ಲಿಗೆ ಎಲ್ಲ ಆಪ್ರೇಷನ್ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರಲ್ಲ, ಒಂದಿನ ಅಷ್ಟೇ. ಅಂದರೆ 1 ಡೇ ಫುಲ್ಲು ಗ್ಲೂಕೋಸ್ ಹಾಕಿರ್ತಾರೆ. ಏನು ಊಟ ನೀರು ಏನು ಕುಡಿಯೋಂಗಿಲ್ಲ. ಮೋಷನ್ ಪಾಸ್ ಮಾಡಿದ್ಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ನೀರು ಕುಡಿಯೋಕ್ಕೆ ಹೇಳ್ತಾರೆ. ಸಪೋಸ್ ನೀರು ಕುಡ್ದು ಏನಾದರೂ ವಾಮಿಂಟಿಂಗ್ ಏನಾದರೂ ಆಯಿತು ಅನ್ನೋದಾದರೆ ಡಾಕ್ಟ್ರಿಗೆ ಹೇಳ್ಬೇಕಾಗತ್ತೆ. ಏನೂ ಆಗಿಲ್ಲ ಅಂದರೆ ಸ್ವಲ್ಪ ಗಂಜಿ ಅಂತಾವು 1 ಡೇ ಗಂಜಿ ಕುಡಿಬೇಕಾಗತ್ತೆ. ಗಟ್ಟಿಯಾಗಿರೋಂಥದ್ದು ಏನು ತಿನ್ನಬಾರ್ದು, ಗಂಜಿ ಕುಡಿಬೇಕಾಗತ್ತೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಡೇನೇ ಕಳಿಸ್ಕೊಡ್ತಾರೆ. ಹೇಗೆ ಅಂದರೆ ಸ್ಟಿಚಸ್ ಏನೂ ಹಾಕಿರಲ್ಲ, ಸ್ಟ್ಯಾಪ್ಲರ್ ಮಾಡಿರ್ತಾರೆ. 2 ಕಡೆನೂ ಸ್ಟ್ಯಾಪ್ಲರ್ ಹೊಡೆದಿರ್ತಾರೆ. ಅದೊಂದು ಸ್ವಲ್ಪ ನಿಮಗೆ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಪೇಯ್ನ್ ಇರುತ್ತೆ, ಓಕೆನಾ. ತುಂಬ ಏನಲ್ಲ, ಪೇಯ್ನ್ ಇರುತ್ತೆ. ಅಂದರೆ ಈಗ ನಾವು ನಾರ್ಮಲಾಗಿ ಹಿಂಗಿದ್ದಾಗ ನಡ್ಕೊಂಡು ಓಡಾಡ್ತಿರ್ತೀವಲ್ಲ, ಆ ಥರ ಇರೋಕ್ಕಾಗಲ್ಲ. ಸ್ವಲ್ಪ ಹೊಟ್ಟೆ ಹತ್ರ ಮಾಡಿರ್ತಾರಲ್ವ, ಹಾಗಾಗಿ ಪೇಯ್ನ್ ಇದ್ದೇ ಇರುತ್ತೆ, ಓಕೆನಾ. ತುಂಬ ಅಂತ ಏನೋ ಗಾಬರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಇದ್ದೇ ಇರುತ್ತೆ. ಅದು ಒಂದು ಸ್ವಲ್ಪ ಹಿಂಗೆ ಹೊಟ್ಟೆ ಇಟ್ಕೊಂಡು ನಿಧಾನ ಒಂದು ಸ್ವಲ್ಪ ನಡೆದ್ರೆ 1-2 ದಿನ ಪೇಯ್ನ್ ಕಾಣಿಸುತ್ತೆ. ಮತ್ತು ಭಾರ ಎಲ್ಲ ಎತ್ತಕ್ಕೆ ಹೋಗಬೇಡಿ. ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು. ಅಡುಗೆ ಮಾಡೋದು ಆ ಥರ ಮಾಡ್ಬೋದು. ತುಂಬ ಬಗ್ಗೆ ಎದ್ದೊಳೋದೆಲ್ಲ ಮಾಡೋದು ಬೇಡ, ಅರ್ಜೆಂಟಾಗಿ. ಕರೆಂಟ್ ಆಪ್ರೇಷನ್ ಅಲ್ವಾ, ಏನೇ ಆದ್ರೂ ಸ್ವಲ್ಪ ಒಂದು 15 ಡೇಸ್ ಅಂತೂ ಸ್ವಲ್ಪ ರೆಸ್ಟ್ ಇರಬೇಕು. 1 ಮಂತ್ ಅಂತೂ ಭಾರ ತೆಗಿಯಕ್ಕೆ ಹೋಗಬೇಡಿ. ಇನ್ನು ಓಪನ್ ಟುಬೆಕ್ಟಮಿ ಬಂದು ಅದಕ್ಕೆ ಒಂದು 3 ಮಂತ್ ಅಂತೂ ರೆಸ್ಟ್ ಇರಲೇಬೇಕಾಗತ್ತೆ. ಅದೊಂದು 3 ಸೆಂಟಿಮೀಟರ್ ಅಷ್ಟು ಇದಾಗಿರುತ್ತೆ, ಕಟ್ಟಾಗಿರುತ್ತೆ. ಹಾಗಾಗಿ ಇದೇನು ಆ ಥರದ್ದೇನೂ ಅಲ್ಲ. ಇದು ನಾವು ಆರಾಮಾಗಿ ಮಾಡ್ಕೊಳ್ಬೋದು ಕೆಲಸ ಬಂದು. ಸೊ ಇದಾಗಿರುತ್ತೆ. ಖಂಡಿತವಾಗ್ಲೂ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದರೂ ಹೋಗ್ತೀರಾ ಅನ್ನೋದಾದರೆ ಒಬ್ಬರು ಯಾರಾದರೆ ಜೆಂಟ್ಸ್ ಅನ್ನೋದು ಇರಲಿ. ಯಾಕೆಂದರೆ ಅಲ್ಲಿ ಪೇಷಂಟ್ಗಳನ್ನ ಇವಾಗ ಆಚೆ ಕಳಿಸೋದು ತುಂಬ ಓಡಾಡೋದಿರುತ್ತೆ. ಏನಕ್ಕಾದರೆ ಹೋಗಬೇಕು ಅನ್ನೋದಂದರೆ, ಈಗ ಸಡನ್ನಾಗಿ ನಾವು ರಿಪೋರ್ಟ್ ತರ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಅಲ್ಲಿ ಒಂದೊಂದ್ಸಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಹೆಂಗೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ಅಲ್ವಾ. ಸೊ ಏನಾದರೂ ಥರ ಕಳಿಸ್ತಾರೆ, ಆ ಟೈಮಿಗೆ ಇರಬೇಕು ಜೆಂಟ್ಸು ಅಂತ ಆಚೆ ಕಡೆ ಆದರೆ ಇರಬೇಕು. ನಮಗೆ ಕೈಗೆ ಕ್ಯಾನುಲಾ ಹಾಕಿದ್ಮೇಲೆ ನಮಗೆ ಇಬ್ಬರು ಇರ್ತಾರೆ ಅಲ್ಲಿ ಸೆಕ್ಯೂರಿಟಿಗಳು, ನಿಜವಾಗ್ಲೂ ಬಿಡೋದಿಲ್ಲ ಅಲ್ಲಿ. ಕದ್ದು ಮುಚ್ಚಿ ಹೋಗ್ತೀವಿ ಅಷ್ಟೇ. ಅಂದರೆ ನೋಡ್ತಾರಲ್ಲ ಕ್ಯಾನುಲಾ ಹಾಕಿರೋದು, ಗೊತ್ತಾಗುತ್ತೆ ಅವರಿಗೆ, ಹಂಗಾಗಿ ಕಳಿಸೋದಿಲ್ಲ ಪೇಷಂಟ್ಗಳನ್ನ. ಈಗ ಜೊತೆಗಿರೋರೇ ಹೋಗ್ಬೇಕಾಗತ್ತೆ. ಸಪೋಸ್ ಜೊತೆಗಿರೋರಿಗೂ ಏನೂ ಗೊತ್ತೇ ಆಗಿಲ್ಲ ಅನ್ನೋದಾದರೆ ಕಷ್ಟ ಆಗುತ್ತೆ ಪೇಷಂಟ್ಗಳಿಗೆ. ಹಾಗಾಗಿ ಸ್ವಲ್ಪ ಜೆಂಟ್ಸೂ ಇರಬೇಕಾಗತ್ತೆ ಆಚೆ ಕಡೆನೇ. ಸೊ ಈ ಥರ ಇರುತ್ತೆ. ಹೆದ್ರೋಂಥದ್ದು ಏನೂ ಇರೋದಿಲ್ಲ, ಆರಾಮಾಗಿ ಮಾಡಿಸ್ಕೊಬೋದು. ಆ್ಯಕ್ಚುಲಿ ನಿಮಗೆ ಇದು ಯೂಸ್ ಆಗ್ಬೋದು. ಯಾರ್ಯಾರು ಶಿವಮೊಗ್ಗ ಹಾಸ್ಪಿಟಲ್ಗೆ ಹೋಗಿ ಮಾಡಿಸ್ಕೊಳ್ತೀನಿ ಅನ್ನೋರು ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಲ್ಮೋಸ್ಟ್ ಕ್ಯಾಂಪ್ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ಲೇ ಇರೋದು. ಅಂದರೆ ಈಗೇನು ತಾಲೂಕಲ್ಲಿದೆಯೋ ಅಲ್ಲಿ ಕೆಲವೊಂದು ಫೆಸಿಲಿಟಿ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲು ಅಲ್ಲೇ ಕಳಿಸೋದು. ಬೇರೆ ಬೇರೆ ಊರುಗಳಲ್ಲೆಲ್ಲ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ಇದೇ ರೀತಿಯೇ ಇರೋದು. ಶಿವಮೊಗ್ಗ ಏನಾದರೆ ಹೋಗ್ತೀನಿ ವಿಸಿಟ್ ಮಾಡಿ ತೋರಿಸ್ಕೊಳ್ತೀವಿ ಅನ್ನೋದಾದರೆ ಮೇ ಬಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಆಯಿತಾ. ಈಗ ನಾವು ಹೋಗಿದ್ವಿ, ನಮಗೆ ಒಂಚೂರು ಗೊತ್ತಾಗಿಲ್ಲ ಅಲ್ಲಿ ಹೆಂಗೆ ಹೋಗ್ಬೇಕು ಹೆಂಗೆ ಬರಬೇಕು. ಹೋಗ್ಬಿಟ್ಟು ಅಡ್ಮಿಷನ್ ಆಗಿ ಕೂತಿದ್ದೀವಿ ಅಲ್ಲಿ, ಮತ್ತು ಇನ್ನೆಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಬ್ಲಡ್ ಚೆಕಪ್ಪಿಗೆ ಹೋಗ್ತೀವಿ ಅನ್ನೋದಾದರೆ ಒಬ್ಬರು ಮೇಲ್ಗಡೆ ಹೋಗಿ ವಾರ್ಡಿಗೆ ಅಂತಾರೆ. ಅಲ್ಲಿಗೆ ಹೋದರೆ ಅದು ಗರ್ಭಕೋಶನೇ ತೆಗಿತಾರಲ್ಲ ಆ ಪ್ಲೇಸ್, ಅದು ಅಲ್ಲಿಗೆ ಕಳಿಸಿದ್ದಾರೆ. ಅಲ್ಲಿಂದ ಆಮೇಲೆ ಮತ್ತೆ ಆ ಸಿಸ್ಟರ್ ಹತ್ರ ಕೇಳಿಕೊಂಡು ಮತ್ತೆ ಕೆಳಗಡೆ ಹೋಗಿ
ಅಲ್ಲಿ ಹೆರಿಗೆ ವಾರ್ಡ್ ಹತ್ರ ಹೋದರೆ ಅಲ್ಲೂ ಯಾರೂ ಹೇಳಕ್ಕೆ ರೆಡಿ ಇಲ್ಲ, ಎಲ್ಲ ಫುಲ್ ಬ್ಯುಸಿ ಇದ್ದಾರೆ. ಆ ವಾರ್ಡಿಗೆ ಹೋಗಿ ಈ ವಾರ್ಡಿಗೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಅಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಗೊತ್ತೇ ಆಗೋದಿಲ್ಲ. ಕೊನೆಗೆ ಅಲ್ಲೊಬ್ಬರು ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕೇಳಿದ್ದಕ್ಕೆ ಅವರೇ ಕರ್ಕೊಂಡೋದ್ರು. ಅವರು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂದರು. ಇರಿ ನಾನೇ ಬರ್ತೀನಿ ಅಂತ ಹೇಳಿ ಅವರೇ ಕರ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು. ಹಾಗಾಗಿ ನಿಜವಾಗ್ಲೂ ಗೊತ್ತಾಗಲ್ಲ, ಅಲ್ಲಿ ನಮ್ಮ ಜೊತೆ ಬಂದವ್ರಿಗೂ ತುಂಬ ಜನಕ್ಕೆ ಗೊತ್ತಾಗಿರಲಿಲ್ಲ. ನಾನೇ ಎಲ್ಲ ಕಡೆ ಆಲ್ಮೋಸ್ಟ್ ನಾನೇ ಓಡಾಡಿದ್ದೀನಿ. ನಮ್ಮಮ್ಮ ಜೊತೆಗೆ ಬಂದಿದ್ರಲ್ಲ, ಅವ್ರಿಗೂ ಒಂದು ಸ್ವಲ್ಪನೂ ಗೊತ್ತೇ ಆಗಿರಲಿಲ್ಲ. ಹಾಗಾಗಿ ನಮ್ಮಮ್ಮನ ಒಂದು ಕಡೆ ಕೂರಿಸ್ಬಿಟ್ಟು ನಾನೇ ಓಡಾಡಿದ್ದೀನಿ. ನನ್ನ ಜೊತೆ ಬಂದಿರೋ ಪೇಷಂಟು ಅವರ ಪೇರೆಂಟ್ಸಿಗೂ ಸಹ ನಾನೇ ಕರ್ಕೊಂಡೋಗೆಲ್ಲ ಮಾಡಿಸಿದ್ದೆ. ನನ್ನ ಜೊತೆನೇ ಬಂದಿದ್ದರು ಪಾಪ ಅವರು. ಇನ್ನೂ ನೀವು ಡಿಸ್ಚಾರ್ಜ್ ಆಗಬೇಕಾದ್ರೂ ನಿಮಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಕ್ಯಾಲ್ಶಿಯಂ ಮತ್ತು ಫೋಲಿಕ್ ಆ್ಯಸಿಡಿಂದು ಮತ್ತು ಪ್ಯಾರಾಸಿಟಮಲ್ಲು, ಪೇನಿಂದೆಲ್ಲ ಕೊಡ್ತಾರೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಲ್ಲಿ ಒಂದು ಕೌಂಟರ್ ಹತ್ರ, ಒಳಗಡೆ ಕೌಂಟರ್ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಬರ್ಬೇಕಾದ್ರೆ ಒಂದು ಕೌಂಟರ್ ಇರುತ್ತೆ. ಆ ಕೌಂಟರ್ ಹತ್ರ ಹೋದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡು ಅದನ್ನೆಲ್ಲ ತೊಗೊಂಡೋದ್ರೆ ಅಲ್ಲಿ ನಿಮಗೆ ಫ್ರೀಯಾಗೆ ಏನಿರುತ್ತೋ ಸೊ ಅದ್ರದ್ದು ಅಲ್ಲಿ ಮಾಡಿಕೊಡ್ತಾರೆ, ಅಪ್ಡೇಟ್ ಮಾಡಿಕೊಡ್ತಾರೆ. ಸೊ ಅದಾಗ್ತಿದ್ದಂಗೆ ನಿಮಗೆ ಡಾಕ್ಟರ್ ಸಿಗ್ನೇಚರ್ ಮಾಡಿಸ್ಕೊಡ್ತಾರೆ. ಅದಾಗ್ತಿದ್ದಂಗೆ ನೀವು ಡಿಸ್ಚಾರ್ಜ್ ಮಾಡ್ಕೊಳ್ಬೋದು. ಅಷ್ಟೇ, ಒಂದೇ ದಿನ ಅಷ್ಟೇ. ಅದಾದಮೇಲೆ ನೀವು ಕಂಪಲ್ಸರಿ ಒಂದು 2 ಡೇಸ್ ರೆಸ್ಟ್ ಮಾಡಬೇಕಾಗತ್ತೆ. ಏನಾದ್ರು ಆಫೀಸಿಗೆ ಎಲ್ಲಿಗಾರ ಹೋಗ್ತೀನಿ ಅನ್ನೋದಾದರೆ ನೀವು ಹೋಗ್ಬೋದು, ತೊಂದರೆ ಏನಿಲ್ಲ. ಬಟ್ ಸ್ಟಾರ್ಟಿಂಗ್ ಬಂದಿದ್ದ ದಿನ ಪೇಯ್ನ್ ಇರುತ್ತೆ ಖಂಡಿತವಾಗ್ಲೂ. ಅದೇನು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೋ ಸೊ ಅದನ್ನು ನುಂಗಬೇಕಾಗತ್ತೆ ಪೇಯ್ನಿಂದು. ಮತ್ತು ಅದು ಗಾಯ ಎಲ್ಲ ಆರ್ಲಿಕ್ಕೆಲ್ಲ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಕಂಪಲ್ಸರಿ ನುಂಗಬೇಕಾಗತ್ತೆ. ನಡೆಯೋಕ್ಕೂ ಆಗಲ್ಲ, ರೆಸ್ಟ್ ಮಾಡಲೇಬೇಕು. 2 ಡೇಸ್ ನಿಮಗೆ ರೆಸ್ಟ್ ಬೇಕೇ ಬೇಕು ಅನಿಸುತ್ತೆ. ಅದು ನೀವು ಮಾಡ್ತೀನಿ ಅಂದ್ರೂ ಆಗೋದಿಲ್ಲ, ಪೇಯ್ನ್ ಇರುತ್ತೆ ಒಂದು ಸ್ವಲ್ಪ ಆದ್ರೂ. ರೆಸ್ಟ್ ಮಾಡಬೇಕಾಗತ್ತೆ. ಸೊ ಇದು ಇವತ್ತಿನ ಲಾಗ್ಸ್ ಆಗಿರುತ್ತೆ. ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಗೊತ್ತಿಲ್ಲದೆ ಇರೋರಿಗೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.